ನಮಸ್ಕಾರ ವೀಕ್ಷಕರೇ. ಸೊ ನನ್ನ ಇಂದಿನ ವಿಡಿಯೋದಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಏನು ಮತ್ತು ಬೇರೆ ಬೇರೆ ಟೈಮಿಂಗ್ಸ್ ಬಗ್ಗೆ ಎಲ್ಲ ಹೇಳಿದ್ದೆ. ಆಮೇಲೆ ಲಿಟ್ಲ್ ಬಿಟ್ ಆಫ್ ಅದರ ಬಯೋಕೆಮಿಸ್ಟ್ರಿ ಬಿಹೈಂಡ್ ಇಟ್, ಅದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮೆಕ್ಯಾನಿಸಮ್ ಏನಂತ ಸ್ವಲ್ಪ ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೆ. ಈ ವಿಡಿಯೋದಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗು ಹೇಗೆ ಕೆಲಸ ಮಾಡ್ತದೆ, ಅದರಿಂದ ನಮಗಾಗುವಂಥ ಉಪಯೋಗಗಳೇನು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಏನಂದರೆ, ಕ್ವಿಕ್ಕಾಗಿ ರೀಕ್ಯಾಪ್ ಮಾಡಬೇಕಂದ್ರೆ ಆ ವಿಡಿಯೋದ ಲಿಂಕ್ ನಾನು ಕೆಳಗಡೆ ಕೊಟ್ಟಿದ್ದೀನಿ, ನೀವು ನೋಡ್ಕೋಬೋದು. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗು ಜನರಲಿ ನಾವು ನಮ್ಮ ಮೊದಲನೇ ಊಟ ಏನು ಮಾಡಿರ್ತೀವಲ್ಲ, ಪ್ರೀವಿಯಸ್ ಮೀಲ್ಸ್ ಅಂತ ಏನು ಹೇಳ್ತೀವಲ್ಲ, ಇವಾಗ ಅಂದರೆ ಈ ಹಿಂದಿನ ದಿನ ಒಂದು 8 ಗಂಟೆಗೆ ನೀವು ಊಟ ಮಾಡಿದ್ದೆ ಅಂದರೆ ನೆಕ್ಸ್ಟ್ ಡೇ 6 ಗಂಟೆಗೆ ನಾವು ಫಾಸ್ಟಿಂಗ್ ಆ ಒಂದು ಫೇಸಲ್ಲಿ ಎಂಟ್ರಿ ಹೊಡಿದ್ವಿ. 6 ಗಂಟೆಯಿಂದ ನೀವು ಎಷ್ಟು ಹೊತ್ತು ನೀವು ನೆಕ್ಸ್ಟ್ ಮೀಲ್ ಏನು ಡಿಲೇ ಮಾಡ್ತಾರೆ, ಅಂದರೆ ನೀರು ಬಿಟ್ಟು ಬೇರೆ ಏನೇ ತೊಗೊಂಡ್ರೂ ಅಲ್ಲಿಗೆ ನಿಮ್ಮ ಫಾಸ್ಟಿಂಗ್ ಬ್ರೇಕ್ ಆಗ್ತದೆ. ಸೊ 6 ಗಂಟೆಯಿಂದ ನೀವು 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ಬೋದು, ಅಥವಾ 10 ಗಂಟೆಗೆ ಮಾಡ್ಬೋದು, 12 ಗಂಟೆಗೆ ಮಾಡ್ಬೋದು, ಅಥವಾ ಕೆಲವರು 2 ಗಂಟೆಗೆ ಬ್ರೇಕ್ ಮಾಡ್ತಾರೆ. ಸೊ ಅವೆಲ್ಲವೂ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಬರ್ತದೆ. ಅಂದರೆ ಫಾಸ್ಟಿಂಗ್ನ ನೀವು ಎಷ್ಟು ಪ್ರೊಲಾಂಗ್ ಮಾಡ್ತೀರಿ ಅನ್ನೋದು. ಏನಾಗುತ್ತೆ ಇಲ್ಲಿ ಅಂತಂದರೆ, ನಮ್ಮ ದೇಹ ಫಾಸ್ಟಿಂಗಲ್ಲಿ ಹೋದಾಗ, ಅಂದರೆ ನಾವು ಪ್ರೀವಿಯಸ್ ಮೀಲ್ ತಗೊಂಡು 4 ತಾಸು ಇವತ್ತು ನಾನೀಗ ಊಟ ಮಾಡಿದ್ದೀನಿ ಅಂದರೆ 4 ತಾಸು ಅಷ್ಟರೊಳಗಡೆ ಅಬ್ಸಾರ್ಪ್ಟಿವ್ ಪೀರಿಯಡ್ ಅಂತ ಹೇಳ್ತೀವಿ. ಅಲ್ಲಿ ಅವಾಗ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನು ಹೆಚ್ಚಿರ್ತದೆ. ಆ ಇನ್ಸುಲಿನ್ನು ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಏನಿದೆ ಅದರಲ್ಲಿ ಒಂದು ಪ್ಯಾಂಕ್ರಿಯಾಸ್ ಅಂತ ಒಂದು ಆರ್ಗನ್ ಇದೆ. ಆ ಪ್ಯಾಂಕ್ರಿಯಾಸಿಂದ ಇನ್ಸುಲಿನ್ನು ಉತ್ಪತ್ತಿ ಆಗುತ್ತೆ. ಬೀಟಾ ಸೆಲ್ಸ್ ಆಫ್ ಪ್ಯಾಂಕ್ರಿಯಾಸ್ ಅಂತ ಒಂದಿರುತ್ತೆ. ಸೊ ಅದರಿಂದ ಇನ್ಸುಲಿನ್ ಉತ್ಪತ್ತಿ ಆಗ್ತದೆ. ಈ ಇನ್ಸುಲಿನ್ ಯಾವಾಗ ಉತ್ಪತ್ತಿ ಆಗ್ತದೆ ಅಂದರೆ, ನಾವು ಊಟ ಮಾಡಿದಾಗ ಗ್ಲೂಕೋಸು, ಅಮಿನೋ ಆ್ಯಸಿಡ್ಸು, ಫ್ಯಾಟಿ ಆ್ಯಸಿಡ್ಸ್ ಏನು ರಿಲೀಸ್ ಆಗ್ತಾವಲ್ಲ, ಸ್ಪೆಷಲಿ ಗ್ಲೂಕೋಸು, ಆ ಗ್ಲೂಕೋಸು ಇಟ್ ಈಸ್ ಅ ಮೇಜರ್ ಸ್ಟಿಮ್ಯುಲೆಂಟ್ ಆಫ್ ರಿಲೀಸ್ ಆಫ್ ಇನ್ಸುಲಿನ್ ಫ್ರಮ್ ಬೀಟಾ ಸೆಲ್ಸ್ ಆಫ್ ಪ್ಯಾಂಕ್ರಿಯಾಸ್. ಸೊ ಗ್ಲೂಕೋಸಿಂದ ಇನ್ಸುಲಿನ್ ರಿಲೀಸ್ ಆಗಿ, ಈ ಇನ್ಸುಲಿನ್ ಕೆಲಸ ಏನಂದರೆ, ನಾವು ತಗೊಂಡಿರುವ ಆಹಾರ ಕಣಗಳು ಏನಿರ್ತಾವೆ, ಆಹಾರ ಏನು ಅಮಿನೋ ಆ್ಯಸಿಡ್ಸು, ಪ್ರೋಟೀನ್ಸು, ಫ್ಯಾಟಿ ಆ್ಯಸಿಡ್ಸ್ ಏನಿರುತ್ತಲ್ಲ, ಅದನ್ನು ಬಾಡಿ ನಮ್ಮ ಸೆಲ್ಸ್ ಕಣಗಳು ಅದನ್ನು ಯೂಸ್ ಮಾಡಿಕೊಳ್ಳಲಿಕ್ಕೆ ಇನ್ಸುಲಿನ್ನು ಅನುಕೂಲ ಮಾಡಿಕೊಡ್ತದೆ. ಮತ್ತು ಏನು ಹೆಚ್ಚಿರುತ್ತಲ್ಲ, ಗ್ಲೂಕೋಸ್ ಹೆಚ್ಚಿರ್ಬೋದು ಅಥವಾ ಅಮಿನೋ ಆ್ಯಸಿಡ್ಸು ಹೆಚ್ಚಿರ್ಬೋದು, ಅಂಥದ್ದನ್ನೆಲ್ಲ ಹೆಚ್ಚಿರೋಂಥದ್ದನ್ನ ಶೇಖರಣೆ ಮಾಡಿಕೊಳ್ಳೋಕ್ಕೆ ಇನ್ಸುಲಿನ್ ಅನುಕೂಲ ಮಾಡಿಕೊಡ್ತದೆ. ಅಂದರೆ ನಾವು ಹೆಚ್ಚು ಸ್ಟಾರ್ಚ್ ಅಥವಾ ಗ್ಲೂಕೋಸ್ ಇರುವಂಥ ಯಾವುದೇ ಪದಾರ್ಥಗಳಾಗಿರ್ಬೋದು, ಮೇನ್ಲಿ ಸ್ಟಾರ್ಚ್, ಅದು ರೈಸ್ ಆಗಿರ್ಬೋದು, ವೀಟ್ ಆಗಿರ್ಬೋದು, ಸಿರಿಧಾನ್ಯ ಆಗಿರ್ಬೋದು, ಯಾವುದೇ ಥರನಾದಂಥ ಸ್ವೀಟ್ ಆಗಿರ್ಬೋದು, ಎಲ್ಲಿಂದನೂ ಆದರೂ ಬೇಕಾದ್ರೂ ಗ್ಲೂಕೋಸ್ ಬರ್ಬೋದು. ಅದು ಹೆಚ್ಚಿದ್ದಾಗ ನಮ್ಮ ಬಾಡಿಗೆ, ನಮ್ಮ ಸೆಲ್ ಕಣಗಳಿಗೂ ಸಾಕಾಗಿ ಇನ್ನೇನು ಹೆಚ್ಚಿರುತ್ತಲ್ಲ, ಅದನ್ನು ನಮ್ಮ ಇನ್ಸುಲಿನ್ ಏನು ಹಾರ್ಮೋನ್ ಇರುತ್ತೆ ಅದು ಗ್ಲೈಕೋಜನ್ ಅಂತೇಳಿ ಅದು ಸ್ಟೋರ್ ಮಾಡ್ತೈತೆ. ಅದು ಲಿವರಲ್ಲಿ ಸ್ಟೋರ್ ಮಾಡ್ಬೋದು, ಮಸಲಲ್ಲಿ ಸ್ಟೋರ್ ಮಾಡ್ಬೋದು. ಗ್ಲೈಕೋಜನ್ ಸ್ಟೋರ್ಸು ಒಂದು ಲಿಮಿಟ್ವರೆಗೆ ನಾವು ಮಾಡೋಕ್ಕಾಗುತ್ತೆ. ಅದಾದಮೇಲೆ ಗ್ಲೈಕೋಜನ್ ಸ್ಟೋರೇಜ್ ಒನ್ಸ್ ಇಟ್ ಈಸ್ ಕಂಪ್ಲೀಟ್, ಅದು ಮತ್ತೆ ಗ್ಲೈಕೋಜನ್ ಮಾಡೋಕ್ಕಾಗಲ್ಲ. ಅವಾಗ ಏನಾಗ್ತದೆ, ಫ್ಯಾಟಿ ಆ್ಯಸಿಡ್ಸ್ ಅಂತೇಳಿ ಉತ್ಪತ್ತಿ ಆಗ್ತವೆ. ಗ್ಲೂಕೋಸಿಂದ ಫ್ಯಾಟಿ ಆ್ಯಸಿಡ್ ಮಾಡ್ತದೆ ಇನ್ಸುಲಿನ್, ಅದು ಲಿವರಲ್ಲಿ ಮೇನ್ಲಿ ಮಾಡ್ತದೆ. ಆ ಫ್ಯಾಟಿ ಆ್ಯಸಿಡ್ನ ಗ್ಲಿಸರಾಲ್ ಅಂತ ಒಂದು ಮಾಲಿಕ್ಯೂಲ್ಗೆ ಅಟ್ಯಾಚ್ ಮಾಡಿ ಟ್ರೈಎಸೈಲ್ ಗ್ಲಿಸರಾಲ್ ಅಂತ ಉತ್ಪತ್ತಿ ಮಾಡ್ತದೆ. ಆ ಟ್ರೈಎಸೈಲ್ ಗ್ಲಿಸರಾಲು ಲಿವರಿಂದ ಬೇರೆ ಆರ್ಗನ್ಸ್ಗೆ ಕಳಿಸ್ತದೆ. ಬೇರೆ ಆರ್ಗನ್ ಅಂದರೆ ಅದು ಬೇರೆ ಮಸಲ್ ಇರ್ಬೋದು, ಹಾರ್ಟ್ ಇರ್ಬೋದು, ಅಥವಾ ಅಡಿಪೋಸ್ ಟಿಶ್ಯೂ, ನಮ್ಮ ಚರ್ಮದ ಕೆಳಗಡೆ ಏನು ಕೊಬ್ಬು, ನೀವು ಹಿಂಗೆ ಅಂದ್ಕೊಂಡ್ರೆ ಎಷ್ಟು ದಪ್ಪ ಇರ್ತದೆ ಚರ್ಮ, ಅಷ್ಟು ಚರ್ಮದ ಹಿಂದೆ ಕೊಬ್ಬಿದೆ ಅಂತ ಅರ್ಥ. ಅಡಿಪೋಸ್ ಟಿಶ್ಯೂ ಅಂತ ನಾವು ಆ ಅಡಿಪೋಸ್ ಟಿಶ್ಯೂಲ್ಲಿ ಹೋಗಿ ಶೇಖರಣೆ ಮಾಡಿಕೊಳ್ಳೋಕೆ ಅನುಕೂಲ ಮಾಡಿಕೊಡ್ತದೆ ಇನ್ಸುಲಿನ್. ಅದೇ ಥರ ನಮ್ಮ ಹೊಟ್ಟೆ ಒಳಗಡೆ ಇಂಟೆಸ್ಟೈನ್, ಕರಳೇನಿರ್ತದೆ, ಕರಳಿನ ಸುತ್ತ ಒಮೆಂಟಮ್ ಅಂತ ಒಂದಿರುತ್ತೆ, ಅದಿರ್ತದೆ. ಮತ್ತು ನಮ್ಮ ಲಿವರ್ ಇರ್ಬೋದು, ಸ್ಪ್ಲೀನ್ ಇರ್ಬೋದು, ಕಿಡ್ನಿ ಇರ್ಬೋದು, ಹಾರ್ಟ್ ಇರ್ಬೋದು, ಅದ್ರ ಸುತ್ತಲೂ ಫ್ಯಾಟ್ ಇರುತ್ತೆ. ಅದು ಹೆಚ್ಚೆಚ್ಚು ಹಾಕ್ಯಂತ ಹೋಗ್ತದೆ. ಸೊ ಇನ್ಸುಲಿನ್ ಅದು ಮಾಡ್ತದೆ ಅಬ್ಸಾರ್ಪ್ಟಿವ್ ಪೀರಿಯಡಲ್ಲಿ. ನಾವು ಊಟ ಮಾಡಿರ್ತೀವಲ್ಲ, ಆವಾಗ ಹೆಚ್ಚು ಗ್ಲೂಕೋಸ್ ಇದ್ದಾಗ ಇನ್ಸುಲಿನ್ ಶೇಖರಣೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತದೆ. ಈಗ ನಾವು ಫಾಸ್ಟಿಂಗ್ ಏನಾಗ್ತದಪ್ಪ ಅಂದರೆ, ಸೊ ಊಟ ಮಾಡಿ 4 ತಾಸು ಆದಮೇಲಿಂದ 10 ತಾಸುವರೆಗೂ, 4ರಿಂದ 10 ತಾಸು, 6 ತಾಸು ಗ್ಯಾಪಲ್ಲಿ ಅವಾಗೇನಾಗ್ತದೆ, ಇನ್ಸುಲಿನ್ನು ಕ್ರಮೇಣವಾಗಿ ಕಡಿಮೆ ಆಗ್ತದೆ. ಗ್ಲೂಕೋಗಾನ್ ಅನ್ನೋ ಒಂದು ಹಾರ್ಮೋನು ಹೆಚ್ಚಕ್ಕೆ ಅಂತ ಹೋಗ್ತದೆ. ಅವಾಗ ಆ ಗ್ಲೂಕೋಗಾನು ಮತ್ತು ಪ್ಯಾಂಕ್ರಿಯಾಸಿಂದನೇ ಬರೋದು. ಆದರೆ ಆ ಪ್ಯಾಂಕ್ರಿಯಾಸಲ್ಲಿ ಆಲ್ಫಾ ಸೆಲ್ಸ್ ಅಂತ ಇರ್ತವೆ. ಆ ಆಲ್ಫಾ ಸೆಲ್
ಗ್ಲೂಕೋಗಾನ್ ರಿಲೀಸ್ ಮಾಡುತ್ತದೆ. ಬೀಟಾ ಸೆಲ್ ಇನ್ಸುಲಿನ್ ರಿಲೀಸ್ ಮಾಡುತ್ತದೆ, ವೆರಸ್ ಆಲ್ಫಾ ಸೆಲ್ ಆಫ್ ಪ್ಯಾಂಕ್ರಿಯಾಸ್ ವಿಲ್ ರಿಲೀಸ್ ಗ್ಲೂಕೋಗಾನ್. ಈ ಗ್ಲೂಕೋಗಾನ್ ಕೆಲಸ ಏನಂದರೆ ಇನ್ಸುಲಿನ್ ಯಾವಾಗ ಕಡಿಮೆಕ್ಕಿಂತ ಹೋಗ್ತದಲ್ಲ, ಊಟ ಮಾಡಿ ಆಲ್ರೆಡಿ 4 ತಾಸಾಗಿದೆ, 6 ತಾಸಾಗಿದೆ, 8 ತಾಸಾಗಿದೆ, ಆವಾಗ ನಮ್ಮ ಬ್ಲಡ್ ಗ್ಲೂಕೋಸ್ ಸ್ಲೋಲಿ ಕಡಿಮೆಕ್ಕಿಂತ ಹೋಗ್ತದೆ. ಆದರೆ ತುಂಬ ಕಡಿಮೆ ಆದರೆ ಏನಾಗುತ್ತೆ, ನಾವು ಹೈಪೋಗ್ಲೈಸಿಮಿಯಾಕ್ಕೆ ಹೋಗ್ತೀವಿ, ಬ್ರೈನ್ ಕೆಲಸ ಮಾಡಲ್ಲ. ಅದಕ್ಕೋಸ್ಕರ ಅವ್ರ ಬಾಡಿ ಸಿಸ್ಟಮ್ ಹೇಗಿದೆ ಅಂದರೆ, ನಾವು ಊಟ ಮಾಡಿ 4 ತಾಸು ಆದಮೇಲೆ ಸ್ಲೋಲಿ ಗ್ಲೂಕೋಗಾನ್ ಮೇಲೆ ಬರೋಕ್ಕೆ ಶುರು ಮಾಡ್ತದೆ. ಆ ಗ್ಲೂಕೋಗಾನ್ ಏನು ಮಾಡ್ತದೆ, ನಾವು ಗ್ಲೈಕೋಜನ್ ಏನು ಸ್ಟೋರ್ ಮಾಡಿರ್ತೀವಲ್ಲ, ಆ ಗ್ಲೈಕೋಜನ್ನ ಸ್ವಲ್ಪ ಬ್ರೇಕ್ ಮಾಡಿ ಗ್ಲೂಕೋಸ್ ಆಗಿ ಅದನ್ನು ಕನ್ವರ್ಟ್ ಮಾಡಿ ಬ್ಲಡ್ಡಿಗೆ ಬಿಡ್ತದೆ. ಅಲ್ಲಿಗೆ ನಾವು ಊಟ ಮಾಡಿ 4 ತಾಸರಿಂದ 10 ತಾಸುವರೆಗೂ ಮತ್ತು ಊಟ ಮಾಡಿಲ್ಲ ಅಂದರೆ ನಾವು ನಮ್ಮ ಬ್ರೈನ್ ಕೆಲಸ ಮಾಡಬೇಕಲ್ಲ, ರೆಡ್ ಬ್ಲಡ್ ಸೆಲ್ಸು ಬ್ರೈನ್ ಇವಕ್ಕೆಲ್ಲ ಗ್ಲೂಕೋಸು ಕ್ರಮೇಣವಾಗಿ ಕೊಡ್ತಾ ಇರ್ತದೆ, ಗ್ಲೂಕೋಗಾನ್ ಕೆಲಸ ಅದು. ಸೊ ಹಂಗೆ ನಾವು ಫಾಸ್ಟಿಂಗ್ 10 ತಾಸು ಆದಮೇಲೆನೂ ಊಟ ಮಾಡಿಲ್ಲ ಅಂದರೆ ಏನಾಗ್ತದೆ ಅಂದರೆ, ಈ ಗ್ಲೂಕೋಗಾನ್ ಏನಿದೆ, ಗ್ಲೂಕೋಗಾನು ಗ್ಲೈಕೋಜನ್ನ ಸ್ಲೋಲಿ ಬ್ರೇಕ್ ಡೌನ್ ಮಾಡ್ತಾ ಇರ್ತದಲ್ಲ, ಗ್ಲೈಕೋಜನ್ ಸ್ಟೋರ್ಸು ತುಂಬ ಹೊತ್ತು ಬರಲ್ಲ. ಅದು ಮ್ಯಾಕ್ಸಿಮಮ್ ಗ್ಲೈಕೋಜನ್ ಸ್ಟೋರ್ ಬರೋದು 24 ತಾಸುವರೆಗೂ. ಸ್ಲೋಲಿ ಅದು ಡಿಕ್ರೀಸ್ ಆಕ್ಯಂತ ಹೋಗ್ತದೆ. ಅವಾಗ ಏನಾಗ್ತದೆ, ಬೇರೆ ಆರ್ಗನ್ ಎಲ್ಲದಕ್ಕೂ ಎನರ್ಜಿ ಬೇಕಲ್ಲ, ಅದಕ್ಕೆ ಗ್ಲೂಕೋಗಾನ್ ಏನು ಮಾಡ್ತದೆ, ಗ್ಲೂಕೋಗಾನು ಅಡಿಪೋಸ್ ಟಿಶ್ಯೂ ಏನು ಶೇಖರಣೆ ಮಾಡಿಕೊಂಡಿರ್ತೀವಲ್ಲ ನಾವು ಹೆಚ್ಚು ಊಟ ಮಾಡಿದಾಗ, ಅಡಿಪೋಸ್ ಟಿಶ್ಯೂ ಅಂತ ಏನು ಹೇಳಿದ್ನೆ, ಸ್ಕಿನ್ ಹಿಂದೆ ಆಗಿರ್ಬೋದು, ಹೊಟ್ಟೆ ಒಳಗಡೆ ಆಗಿರ್ಬೋದು, ಆರ್ಗನ್ ಸುತ್ತ ಆಗಿರ್ಬೋದು, ಆ ಅಡಿಪೋಸ್ ಟಿಶ್ಯೂ ಕೊಬ್ಬನ್ನು ಕರಗಿಸ್ಲಿಕ್ಕೆ ಶುರು ಮಾಡ್ತದೆ. ಗ್ಲೂಕೋಗಾನ್ ಕೆಲಸ ಅದು. ಗ್ಲೂಕೋಗಾನು ಟ್ರೈಗ್ಲಿಸರೈಡ್ಸ್ ಅಂತ ಏನು ಅದು ಅಕ್ಯುಮುಲೇಟ್ ಆಗಿರ್ತವೆ, ಎಲ್ಲ ಕಡೆ ಶೇಖರಣೆ ಆಗಿರ್ತವೆ, ಅದನ್ನು ಸ್ಲೋಲಿ ರಿಲೀಸ್ ಮಾಡ್ತದೆ. ಫ್ಯಾಟಿ ಆ್ಯಸಿಡ್ ಆ್ಯಂಡ್ ಗ್ಲಿಸರಾಲ್ ಅಂತೇಳಿ ರಿಲೀಸ್ ಮಾಡ್ತದೆ ಬ್ಲಡ್ಗೆ. ಆ ಫ್ಯಾಟಿ ಆ್ಯಸಿಡ್ಸು ನಮ್ಮ ಈ ಸ್ಕೆಲೆಟಲ್ ಮಸಲ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಸೊ ಬೇರೆ ಎಲ್ಲ ಟಿಶ್ಯೂಗಳು ಆ ಫ್ಯಾಟಿ ಆ್ಯಸಿಡ್ನ ಉಪಯೋಗಿಸೋಣಕ್ಕೆ ಶುರು ಮಾಡ್ತವೆ. ಸೊ ಹಂಗಾಗಿ ನಾವೇನಾಗ್ತದೆ, ಹೆಚ್ಚು ನಾವು ಫಾಸ್ಟಿಂಗಲ್ಲಿ ಇದ್ದಂಗೆಲ್ಲ, ಅಂದರೆ ಊಟ ನೀವು 8 ಗಂಟೆಗೆ ಪ್ರೀವಿಯಸ್ ನೈಟ್ ಮಾಡಿ ನೆಕ್ಸ್ಟ್ ಡೇ 6 ಗಂಟೆಯಿಂದ ಫಾಸ್ಟಿಂಗಲ್ಲಿ ಹೋಗಿರ್ತೀರಿ. 6 ಗಂಟೆಯಿಂದ ಎಷ್ಟು ನೀವು ಪ್ರೊಲಾಂಗ್ ಮಾಡ್ತೀರಿ ಅದನ್ನ, 6 ಗಂಟೆಯಿಂದ 8 ಗಂಟೆ ನೀವು ಬ್ರೇಕ್ಫಾಸ್ಟ್ ಮಾಡಿದರೆ ಬರೀ 2 ತಾಸು ಫಾಸ್ಟಿಂಗಲ್ಲಿ ಇರ್ತೀರಿ. 2 ತಾಸು ಹೆಚ್ಚು ನಿಮ್ಮ ಫ್ಯಾಟಿ ಆ್ಯಸಿಡ್ಸ್, ಅಡಿಪೋಸ್ ಟಿಶ್ಯೂ ಕೊಬ್ಬು ಏನು ಎಲ್ಲ ಶೇಖರಣೆ ಆಗಿರ್ತದಲ್ಲ, ಅಡಿಪೋಸ್ ಟಿಶ್ಯೂ ಅದು ವೆಯ್ಟ್ ಗೇನ್ ಆಗೋಕ್ಕೆ ಇದು ಮಾಡಿರ್ತದಲ್ಲ, ಅದು ರಿಲೀಸ್ ಆಗ್ತಾ ಇರ್ತದೆ ಸ್ಲೋಲಿ. ಬರೀ 2 ತಾಸು ಆಗ್ತದೆ. 8 ಗಂಟೆಗೆ ನೀವು ಬ್ರೇಕ್ಫಾಸ್ಟ್ ಮಾಡಿದರೆ. ಅದೇ 10 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿದರೆ 6ರಿಂದ 10 ಗಂಟೆ 4 ತಾಸು ಫಾಸ್ಟಿಂಗಲ್ಲಿ ಇರ್ತೀರಿ. ಅಂದರೆ ಹೆಚ್ಚು ಕೊಬ್ಬು ರಿಲೀಸ್ ಆಗಿ ಅದನ್ನು ಉಪಯೋಗಿಸ್ಕೊಳ್ತಿರ್ತದೆ ಬಾಡಿ. ಅದೇ ನೀವು 10 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡೋ ಬದಲಿ 11 ಗಂಟೆ ಅಥವಾ 12 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿದರೆ ಅಲ್ಲಿಗೆ 5ರಿಂದ 6 ತಾಸು ಫಾಸ್ಟಿಂಗಲ್ಲಿ ಇರ್ತೀರಿ. 6 ತಾಸು ಈ ಗ್ಲೂಕೋಗಾನ್ ಏನಿದೆ ಕೊಬ್ಬನ್ನೆಲ್ಲ ಸ್ವಲ್ಪ ಕರಗಿಸ್ತಾನೇ ಇರ್ತದೆ. ಆವಾಗ ಸ್ಲೋಲಿ ಕೊಬ್ಬಿನ ಅಂಶ, ಅಂದರೆ ನಮ್ಮ ಸ್ಕಿನ್ನು ಎಲ್ಲ ಕಡೆ ಹೊಟ್ಟೆ ಒಳಗಡೆ ಏನು ಕೊಬ್ಬಿರುತ್ತಲ್ಲ, ಅದು ಸ್ಲೋಲಿ ಕರಗಿ ಎನರ್ಜಿಗೆ ಆಗಿ ಉತ್ಪತ್ತಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಳ್ತದೆ. ಇದಕ್ಕೆ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತೀವಿ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಏನು, ಅದರಿಂದ ಬೆನಿಫಿಟ್ ಏನಪ್ಪ ಅಂದರೆ, ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಗ್ಲೂಕೋಗಾನ್ ಅನ್ನೋ ಒಂದು ಹಾರ್ಮೋನನ್ನು ರಿಲೀಸ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು, ಆ ಗ್ಲೂಕೋಗಾನು ನಾವು ಹೆಚ್ಚು ಊಟ ಮಾಡಿದಾಗ ಏನು ಶೇಖರಣೆ ಆಗಿಬಿಟ್ಟಿರ್ತದಲ್ಲ, ಅದನ್ನು ನೀವು ಕರಗಿಸ್ಬೇಕಂದ್ರೆ ನೀವು ಹೆಚ್ಚು ಹೊತ್ತು ಫಾಸ್ಟಿಂಗಲ್ಲಿ ಇರಬೇಕಾಗ್ತದೆ. ಆ ಫಾಸ್ಟಿಂಗಲ್ಲಿದ್ದಾಗ ಗ್ಲೂಕೋಗಾನ್ ಕೆಲಸ ಮಾಡಿ ಶೇಖರಣೆ ಆಗಿರೋದನ್ನು ಎಲ್ಲದನ್ನ ಸ್ವಲ್ಪ ಕರಗಿಸ್ತಾನೆ ಹೋಗ್ತದೆ. ಇದೇ ಥರ ನೀವು ದಿನಂಪ್ರತಿ ಫಾಸ್ಟಿಂಗನ್ನು ಪ್ರೊಲಾಂಗ್ ಮಾಡ್ತಾಯಿದ್ರೆ, ಅಂದರೆ ನೀವು ರಾತ್ರಿ 8 ಗಂಟೆಗೆ ಊಟ ಮಾಡಿದರೆ ಬೆಳಗ್ಗೆ 6 ಗಂಟೆಗೆ ಫಾಸ್ಟಿಂಗಲ್ಲಿ ಹೋಗಿರ್ತೀರಿ. 6ರಿಂದ ನೀವು ಎಷ್ಟೊತ್ತು ನೀವು ಎಳಿತೀರಿ ಅದನ್ನು ಏನು ತೊಗೋಬಾರ್ದು. ಅಂದರೆ ನೀರು ಬಿಟ್ಟು ಬೇರೆ ಸಕ್ಕರೆ ಅಂಶ ಇರುವಂಥದ್ದು, ಮತ್ತು ಏನು ಸ್ಟಾರ್ಚ್ ಇರ್ಬೋದು, ಏನು ಚಪಾತಿ ಆಗಿರ್ಬೋದು, ಅನ್ನ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನು ಏನು ತೊಗೊಳ್ದೇ 6ರಿಂದ 8 ಬರೀ 2 ತಾಸು ಆಗ್ತದೆ. 6ರಿಂದ 10 ಅಂದರೆ 4 ತಾಸು ಫಾಸ್ಟಿಂಗ್ ಇರ್ತೀರಿ. 6ರಿಂದ 12 ಅಂದರೆ 6 ತಾಸು ಫಾಸ್ಟಿಂಗ್ ಇರ್ತೀರಿ. 6ರಿಂದ 2 ಗಂಟೆ ಅಂದರೆ 8 ತಾಸು ಫಾಸ್ಟಿಂಗ್ ಇರ್ತೀರಿ. ಸೊ ಅಂದರೆ ಫಾಸ್ಟಿಂಗ್ ಟ್ರೂ ಫಾಸ್ಟಿಂಗಲ್ಲಿ ರಾತ್ರಿ 8 ಗಂಟೆಯಿಂದ ನೀವು ನೆಕ್ಸ್ಟ್ ಡೇ 12 ಗಂಟೆಗೆ ನೀವು ಊಟ ಮಾಡಿದರೆ, ಸೊ ಅಲ್ಲಿಗೆ ಎಷ್ಟು 10 ತಾಸು ಪ್ಲಸ್ 4 6ರಿಂದ 12 ಅಂದರೆ 6 ತಾಸು. ಸೊ 16 ತಾಸು ನೀವು ಫಾಸ್ಟಿಂಗಲ್ಲಿ ಇರ್ತಿರಲ್ಲಿ. ಅಷ್ಟು ಅಂದರೆ ನೀವು ಎಷ್ಟು ಗ್ಲೂಕೋಗಾನ್ ಏನಿದೆ ಅದು ತನ್ನ ಕೆಲಸ ಮಾಡಿ ಕೊಬ್ಬನ್ನು ಕರಗಿಸ್ಲಿಕ್ಕೆ ಅನುಕೂಲ ಮಾಡ್ತದೆ. ಇದೇ ರೀತಿ ನೀವು ದಿನಂಪ್ರತಿ ಒಂದು ಅಭ್ಯಾಸ ಮಾಡಿಕೊಂಡ್ರೆ, ಸೊ ಬೇಸಿಕ್ ಪ್ರಿನ್ಸಿಪಲ್ ಏನಪ್ಪ ಅಂದರೆ, ಇಲ್ಲಿ ನೀವು ಬ್ರೇಕ್ಫಾಸ್ಟ್ ಮಾಡೋದನ್ನು ಡಿಲೇ ಮಾಡಬೇಕು.
ಡಿಲೇ ಮಾಡಿದಷ್ಟು ಅದು ನಿಮ್ಮ ಕೊಬ್ಬು ಕರಗಿಸ್ಲಿಕ್ಕೆ ಅನುಕೂಲ ಮಾಡಿಕೊಡ್ತೈತೆ. ಇದೇ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಒಂದು ಕಾನ್ಸೆಪ್ಟ್. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗು ಸುಮಾರು ಜನ ಮಾಡಿ ತಮ್ಮ ತೂಕವನ್ನು ಕಳ್ಕೊಂಡಿದ್ದಾರೆ, ಮತ್ತು ಅದು ಕಳ್ಕೊಳ್ಳಿಕ್ಕೆ ಇದು ಸೈಂಟಿಫಿಕ್ ವಿಧಾನ. ಊಟ ಮಾಡಲಿದ್ರೆ ತಲೆನೋವು ಬರ್ಬೋದು, ಅಥವಾ ಹೊಟ್ಟೆ ಸಂಕಟ ಆಗ್ತಿರ್ತದಲ್ಲ ಹಿಂಗೆ ಅಂತೆಲ್ಲ ಕೇಳ್ತಾ ಇರ್ತಾರೆ. ಅದು ಇನಿಷಿಯಲಿ ನಿಮಗೆ ಅನ್ನಿಸ್ತದೆ. ಅದಕ್ಕೆ ಏನು ಮಾಡ್ಬೇಕು, ನೀವು ತುಂಬ ಒಂದೇ ಸಾರಿ ರಾತ್ರಿ 8 ಗಂಟೆಗೆ ಊಟ ಮಾಡಿ ನೆಕ್ಸ್ಟ್ ಡೇ 12 ಗಂಟೆಗೆಲ್ಲ ಮಾಡೋಕ್ಕೆ ಹೋಗಬಾರ್ದು. 8 ಗಂಟೆಗೆ ಊಟ ಮಾಡಿದರೆ ರೆಗ್ಯುಲರ್ ಆಗಿ ನೀವು 8 ಗಂಟೆ ನೆಕ್ಸ್ಟ್ ಡೇ 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ತೀರ ಅಂದ್ಕೊಳ್ರಿ, 2 hours ಗ್ಯಾಪಲ್ಲಿ. ಅದನ್ನು ನೀವು 8 ಬದಲಿ 9 ಮಾಡಿರಿ, 9 ಅಥವಾ 9 ಬದಲಿ 10 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿರಿ. 10 ಗಂಟೆ ಹಂಗೆ ಸ್ಲೋಲಿ ಅಡ್ಜಸ್ಟ್ ಆದಮೇಲೆ 12 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿರಿ. 12 ಗಂಟೆ ನೀವು ಬ್ರೇಕ್ಫಾಸ್ಟ್ ಮಾಡಿದರೆ ಮತ್ತು ರಾತ್ರಿ ಒಂದು 6-7 ಗಂಟೆಗೆ ನೈಟು ಡಿನ್ನರ್ ಮಾಡಿದರೆ ಅಲ್ಲಿಗೆ 2 ಮೀಲ್ ಆಗ್ತದೆ. ಅದೊಂದು ಆರೋಗ್ಯಕರವಾದ ಒಂದು ಊಟ ಆ ಟೈಮ್ನಲ್ಲಿ ಮಾಡಿದರೆ. ಅಂದರೆ ಹೆಚ್ಚು ತರಕಾರಿಗಳು ಇರಬೇಕು, ಯಾಕಂದರೆ ಫೈಬರ್ ಕಂಟೆಂಟು, ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ಸು ಲೈಕ್ ಲೆಂಟಿಲ್ಸ್, ಪಲ್ಸಸ್, ಲೆಗ್ಯೂಮ್ಸ್ ಅಂತ ಏನಂತೀವಿ, ಅಂದರೆ ಕಾಳುಗಳನ್ನು ಹೆಚ್ಚು ಉಪಯೋಗಿಸ್ಬೇಕು. ಹೆಚ್ಚು ತರಕಾರಿಗಳು, ಹಣ್ಣುಗಳು ತಿನ್ಬೋದು. ಈಟಿಂಗ್ ವಿಂಡೋ ಏನಿದೆ ಆ ಟೈಮಲ್ಲಿ ಹೆಚ್ಚು ಮೀನ್ಸ್ ಆರೋಗ್ಯಕರವಾದ ಒಂದು ಊಟ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ಮತ್ತು ಆ ಟೈಮಲ್ಲಿ ಹೆಚ್ಚು ಶುಗರ್ ಇರುವಂಥದ್ದು, ಹೆಚ್ಚು ಕೊಬ್ಬಿರುವಂಥದ್ದು, ಹೆಚ್ಚೆಚ್ಚು ಅವಶ್ಯಕತೆ ಮೀರಿ ಅಂತ ತಿಂದರೆ ಈ ಫಾಸ್ಟಿಂಗ್ ಮಾಡೋದ್ರಿಂದ ಅನುಕೂಲ ಆಗಲ್ಲ. ಸೊ ಆರೋಗ್ಯಕರವಾದಂಥ ಊಟ ಮಾಡಬೇಕು. ಮತ್ತು ಫಾಸ್ಟಿಂಗ್ ಅದನ್ನು ಪ್ರೊಲಾಂಗ್ ಮಾಡಿದಾಗ ನೀವು ಶೇಖರಣೆ ಆಗಿರುವಂಥ ಕೊಬ್ಬು ಏನಿರುತ್ತಲ್ಲ ಬಾಡಿಯಲ್ಲಿ ಅದು ಕರಗ್ತದೆ. ಆ ಕರಗಲಿಕ್ಕೆ ನೀವು ಅನುಕೂಲ ಮಾಡಿಕೊಡ್ಬೇಕು. ಫಾಸ್ಟಿಂಗ್ ಇರಬೇಕು ಮತ್ತು ಹೆಲ್ದಿ ಊಟನೂ ಮಾಡಬೇಕು. ಇಲ್ಲ ನನಗೆ ಮಾಡೋಕ್ಕಾಗಲ್ಲ, ಹಸಿವು ತಡ್ಕೊಳಕ್ಕಾಗಲ್ಲ, ಆಮೇಲೆ ನಾನು ಈ ಶುಗರ್ ಇರುವಂಥ ಆಹಾರಗಳು, ಅನ್ನ ತಿನ್ನೋದು ಬಿಡೋಕ್ಕಾಗಲ್ಲ, ನಾನು ಈ ಸ್ವೀಟ್ ತಿನ್ನೋದು ಬಿಡೋಕ್ಕಾಗಲ್ಲ ಅಂತಂದರೆ ಮತ್ತು ವೆಯ್ಟೂ ಕಡಿಮೆ ಆಗಲ್ಲ. ಸೊ ನಿಮ್ಮಿಂದ ಪ್ರಯತ್ನ ನೀವು ತೂಕ ಕಡಿಮೆ ಮಾಡ್ಕೋಬೇಕು, ಹೆಲ್ದಿಯಾಗಿರ್ಬೇಕು, ಒಳ್ಳೆ ಮಸಲ್ಸ್ ಬೆಳೆಸ್ಕೋಬೇಕು, ಮತ್ತು ವೆಯ್ಟ್ ಕಡಿಮೆ ಆಗಬೇಕು, ನಿಮ್ಮ ಆರೋಗ್ಯ ಇಂಪ್ರೂವ್ ಆಗಬೇಕಂತಂದರೆ ನೀವು ಕಷ್ಟ ಪಡಲೇಬೇಕು. ಅಂದರೆ ಕಷ್ಟ ಅಂದರೆ ನೀವು ಪನಿಷ್ ಮಾಡ್ಕೋಬಾರ್ದು, ಅದನ್ನು ಒಂದು ಖುಷಿಯಾಗಿ ನಾನು ಆರೋಗ್ಯವಾಗಿರ್ತೀನಿ, ನನ್ನ ಆರೋಗ್ಯ ನನಗೆ ಇಂಪ್ರೂವ್ ಆಗುತ್ತಾ ಅಂತ ಒಂದು ಮನೋಭಾವನೆಯಿಂದ ನಾವು ಫಾಲೋ ಮಾಡಿದರೆ ಆಗ್ತದೆ. ಅಂದರೆ ನೀವು ಪನಿಷ್ ಮಾಡಬಾರ್ದು ಬಾಡಿಗೆ. ನಮಗೆ ಏನು ಮಾಡೋಕ್ಕಾಗುತ್ತಲ್ಲ ಅದನ್ನು ಅಳವಡಿಸಿಕೊಂಡು ನಿಧಾನಕ್ಕೆ ಹೆಚ್ಚು ಮಾಡ್ಕೊಂತ ಹೋಗ್ಬೇಕು. ಒಂದೇ ಸಾರಿ ನೀವು ಅವ್ರು ಹಂಗೆ ಮಾಡ್ತಾರೆ ನಾನು ಹಂಗೆ ಮಾಡ್ತೀನಿ ಅಂತ ಅನ್ನೋಕ್ಕೋಗ. ಯಾಕಂದರೆ ಎಲ್ಲರ ಒಂದು ಬಾಡಿ ಏನು ಪ್ರಕೃತಿ ಏನಿದೆ ಅದು ಬೇರೆ ಬೇರೆ ಇರ್ತದೆ. ಇಟ್ಸ್ ಅ ಪರ್ಸ್ನಲೈಸ್ಡ್ ಥಿಂಗ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಬಾಡಿ ಈಸ್ ಡಿಫ್ರೆಂಟ್ ದೆನ್ ದಿ ಅದರ್ ಪರ್ಸನ್. ಅವ್ರಿಗೆ ವರ್ಕ್ ಆಗೋದು ನಿಮಗೆ ಆಗಲೇಬೇಕಂತೇನಿಲ್ಲ, ನಿಮಗೆ ಆಗೋದು ಅವ್ರಿಗೆ ಆಗ್ಬೇಕಂತೇನಿಲ್ಲ. ನಾನು ಹಿಂಗೆ ಮಾಡಿದ್ದೆ ನನಗೆ ತೂಕ ಕಡಿಮೆ ಆಯಿತು ಅಂತೇಳಿ ನೀವು ಇನ್ನೊಬ್ರಿಗೆ ಹೇಳಿದರೆ ಅವರು ನಿಮ್ಮ ಥರ ಮಾಡಿದರೆ ಅವ್ರಿಗೆ ಆಗ್ಬೇಕಂತೇನಿಲ್ಲ. ಯಾಕಂದರೆ ವಿ ಆರ್ ಆಲ್ ಇಂಡಿವಿಜುವಲ್ಸ್. ಅಂದರೆ ನಾವೆಲ್ಲ ಡಿಫ್ರೆಂಟ್ ಆಗಿರ್ತೀವಿ, ಬಾಡಿ ಪ್ರಕೃತಿ ಬೇರೆ ಬೇರೆ ಇರುತ್ತೆ. ಹಾಗಾಗಿ ನಿಮಗೇನು ಅನುಕೂಲ ಆಗುತ್ತೆ, ನಿಮಗೇನು ವರ್ಕ್ ಆಗುತ್ತಲ್ಲ ಅದನ್ನು ನೀವು ಮಾಡಬೇಕು. ಸೊ ಅದು ಬೇರೆ ಪ್ರಯತ್ನ ಮಾಡಿದಾಗ ಅವರು ವರ್ಕ್ ಆದರೆ ವೆಲ್ ಆ್ಯಂಡ್ ಗುಡ್, ಆಗಿಲ್ಲ ಅಂದರೆ ಅವರು ಮಾಡಿಫೈ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ. ಸೊ ಇದು ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್. ನಿಮಗೇನೇ ಕ್ವಶನ್ ಇದ್ದರೆ ಕೆಳಗಡೆ ಕಮೆಂಟಲ್ಲಿ ಹಾಕಿ. ಬೇರೆ ಯಾವುದೇ ಒಂದು ವಿಷಯ ಬಗ್ಗೆ ನಿಮಗೆ ವಿಡಿಯೋ ನೋಡ್ಬೇಕು ಅನಿಸಿದರೆ ನನಗೆ ಆ ಕಮೆಂಟಲ್ಲಿ ಹೇಳಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಧನ್ಯವಾದ.